ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಿಮ್ಮ ಪ್ರೀತಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೋಡಿ ಫ್ರೆಂಡ್ಸ್, ಯಾರೆಲ್ಲ ಬಿ ಎಡ್ ಕಂಪ್ಲೀಟ್ ಮಾಡಿ ಟಿ ಇ ಟಿ ಪಾಸ್ ಆಗಿದ್ದಾರಲ್ಲ ಅವರಿಗೊಂದು ಸಿಹಿ ಸುದ್ದಿ ಏನಪ್ಪ ಅಂದರೆ, ಮೊದಲೆಲ್ಲ ನಾವು ಅತಿ ಶೀಘ್ರದಲ್ಲಿ ಶಿಕ್ಷಕರ ನೇಮಕಾತಿ 15,000 ನೇಮಕಾತಿ 16,000 ನೇಮಕಾತಿ ಅಂತ ಕೇಳಿ ಸಾಕಾಗಿ ಹೋಗಿತ್ತು. ಆದರೆ ಆ ಅತಿ ಶೀಘ್ರ ಎಂಬ ಪದ ಹೋಗಿ ಈಗ 3-4 ತಿಂಗಳಲ್ಲಿ 17,000 ಶಿಕ್ಷಕರ ನೇಮಕಾತಿ ಮಾಡ್ಕೋತೀವಿ ಅಂತೇಳಿ ಸಚಿವರು ಹೇಳಿದ್ದಾರೆ. ಹಾಗಾದರೆ ಏನಿದೆ ಮಾಹಿತಿ ಅನ್ನೋದನ್ನು ನೋಡ್ತಾ ಬರೋಣ ಬನ್ನಿ. ಚಿತ್ರದುರ್ಗದಲ್ಲಿ ನಡೆದಂಥ ಒಂದು ಫಂಕ್ಷನ್ನಲ್ಲಿ ಇವರು ಹೇಳಿದ್ದಾರೆ, ಶಿಕ್ಷಕ ಉದ್ಯೋಗಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ, 3-4 ತಿಂಗಳಲ್ಲಿ 17,000 ಶಿಕ್ಷಕರ ನೇಮಕ ಅಂತೇಳಿ ಸಚಿವರಾದಂಥ ಮಧು ಬಂಗಾರಪ್ಪನವರು ತಿಳಿಸಿದ್ದಾರೆ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವ ಮಧು ಬಂಗಾರಪ್ಪ ಅವರು ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ತಕ್ಷಣವೇ 17,000 ಶಿಕ್ಷಕರ ನೇಮಕಾತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ನೋಡಿ, ಒಳ ಮೀಸಲಾತಿ ಜಾರಿಯಾದ ತಕ್ಷಣವೇ ನಾವು ಏನು ಮಾಡ್ತೀವಿ, 17,000 ಶಿಕ್ಷಕರ ನೇಮಕಾತಿ ಮಾಡ್ತೀವಿ ಅಂತೇಳಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನು ಒಪ್ಪುವುದಿಲ್ಲ ಎಂದು ತಿಳಿಸಿರುವ ಅವರು ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸುವಂತೆ ಮನವಿ ಮಾಡಿದ್ದಾರೆ. ಅಲ್ಲದೆ ಈ ವರ್ಷ 500 KPS ಶಾಲೆಗಳನ್ನು ತೆರೆಯಲಾಗುವುದು ಎಂದು ಮಾಹಿತಿಯನ್ನು ನೀಡಿದ್ದಾರೆ. ನೋಡಿ ಫ್ರೆಂಡ್ಸ್, ಟೋಟಲ್ ಆಗಿ ಇನ್ನು ಒಳ ಮೀಸಲಾತಿ ಅಂತೂ ಆದಷ್ಟು ಬೇಗ ಜಾರಿ ಆಗುವಂಥ ಎಲ್ಲ ಲಕ್ಷಣಗಳು ಇದೆ. ಜಾರಿ ಆಗಲಿಲ್ಲಪ್ಪ ಅಂದರೂ ಕೂಡ ಯಾವುದೇ ವರಿ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂದರೆ ನೋಟಿಫಿಕೇಷನ್ ಆಗಲೇಬೇಕು. ಅದು ಒಂದು ಕುಂಟು ನೆಪ ಇಟ್ಕೊಂಡು ನೋಟಿಫಿಕೇಷನ್ ಸ್ಟಾಪ್ ಮಾಡುವಂಥ ಜಾಸ್ತಿ ಹೊತ್ತು ಸ್ಟಾಪ್ ಮಾಡೋಕ್ಕೆ ಆಗಲ್ಲ. ಆಲ್ಮೋಸ್ಟ್ ಇವಾಗ 1 ವರ್ಷ ಆಯಿತು ಅದನ್ನು ನೋಟಿಫಿಕೇಷನ್ ಸ್ಟಾಪ್ ಮಾಡಿ. ಇನ್ಮೇಲೆ ಸ್ಟಾರ್ಟ್ ಆಗುವಂಥ ಚಾನ್ಸಸ್ ಎಲ್ಲ ಇದೆ. ಹಾಗೆ ಆಗುತ್ತೆ ಸ್ಟಾರ್ಟ್. ಯಾರೆಲ್ಲ ಟಿ ಡಿ ಕ್ಲಿಯರ್ ಮಾಡಿದ್ದೀರಾ ಅವರೆಲ್ಲರೂ ಏನು ಮಾಡಿಪ್ಪ ಅಂದರೆ GPST ಸಿಲೆಬಸ್ಗಳನ್ನು ಕರೆಕ್ಟಾಗಿ ನೋಟ್ ಮಾಡ್ಕೊಳ್ಳಿ. ಸಿಲೆಬಸ್ ನೋಟ್ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ನೋಟ್ಸ್ಗಳನ್ನು ಅಂದರೆ ಸೈನ್ಸ್ ಇತ್ತಪ್ಪ ಅಂದರೆ ನಿಮ್ಮ ಸೈನ್ಸ್ ಸಬ್ಜೆಕ್ಟ್ ಮ್ಯಾಥ್ಸ್ ಸಬ್ಜೆಕ್ಟ್ ಬರ್ತಾ ಇತ್ತಪ್ಪ ಅಂದರೆ ಮ್ಯಾಥ್ಸ್ಗೆ ಸಂಬಂಧಪಟ್ಟಂತೆ ನೋಟ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಇತ್ತಪ್ಪ ಅಂದರೆ ಸೋಷಿಯಲ್ ಸೈನ್ಸ್ಗೆ ಸಂಬಂಧಪಟ್ಟಂತೆ ಗೌರ್ಮೆಂಟ್ ಬುಕ್ಸ್ಗಳನ್ನು ನೋಟ್ಸ್ ಮಾಡ್ಕೊಳ್ಳಿ, ಕ್ಲಾಸ್ ಕೇಳಿ. ಹೌದಾ, ಅದನ್ನು ನೀವು ತಯಾರಿ ಮಾಡಿಕೊಂಡು ಒಂದು ಸಲ ರಿವಿಷನ್ ಮಾಡ್ಕೊಳ್ಳೋದು ಅತ್ಯುತ್ತಮ ಅಂತ ನಾನು ಹೇಳ್ತೀನಿ. ನೆಕ್ಸ್ಟ್ ಏನೇನು ಇದೆ ಅನ್ನೋದನ್ನು ನೋಡ್ತಾ ಬರೋದಾದರೆ, ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಚಿತ್ರದುರ್ಗ ಜಿಲ್ಲೆಯ ಐಮಂಗಲ್ ಅನ್ನುವಂಥ ಒಂದು ಗ್ರಾಮ. ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ತಕ್ಷಣವೇ ಶಾಲಾ ಶಿಕ್ಷಣ ಇಲಾಖೆಗೆ 17,000 ನೇಮಕಕ್ಕೆ ಕ್ರಮ ವಹಿಸಲಾಗುವುದು. ಎಷ್ಟು? 17,000 ಶಿಕ್ಷಕರ ನೇಮಕಕ್ಕೆ ಕ್ರಮ ವಹಿಸಲಾಗುವುದು. ಸರ್ಕಾರ ಈಗಾಗಲೇ ಅನುಮೋದನೆ ನೀಡಿದ್ದು, ಸರ್ಕಾರ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವುದಕ್ಕೆ ಅನುಮೋದನೆಯನ್ನು ನೀಡಿದೆ. ಈ ಬಾರಿಯ ಕೇವಲ 3-4 ತಿಂಗಳೊಳಗೆ ನೇಮಕಾತಿ ಪ್ರಕ್ರಿಯೆ ನಡೆಸಿ ಶಾಲೆಗಳಿಗೆ ಶಿಕ್ಷಕರನ್ನು ನಿಯೋಜನೆ ಮಾಡಲಾಗುವುದು. ಹೌದಾ, ನೋಡಿ, ಒಳ ಮೀಸಲಾತಿ ಜಾರಿಯಾದ ತಕ್ಷಣ ಏನು ಮಾಡ್ತಾರಂತೆ, ಅವರು ನೋಟಿಫಿಕೇಷನ್ ಮಾಡ್ತಾರಂತೆ. 3-4 ತಿಂಗಳೊಳಗಾಗಿ ನೇಮಕಾತಿ ಪ್ರಕ್ರಿಯೆಯನ್ನು ಮುಗಿಸ್ತಾರಂತೆ. ಅಂದರೆ ಇವಾಗ ನೋಟಿಫಿಕೇಷನ್ ಮಾಡೋಕ್ಕೂ ಕೂಡ ಒಂದು ಮಿನಿಮಮ್ 2-3 ತಿಂಗಳು ಹೋಗುತ್ತೆ. ಹೌದಾ, 3 ಹೋಗಲಿಲ್ಲಪ್ಪ ಅಂದ್ರೆ 4-5 ತಿಂಗಳ ಅಂತೂ ಆಗೇ ಆಗುತ್ತೆ. ಆದಷ್ಟು ಬೇಗ ಮಾಡ್ತಾರೆ. ಅಂದರೆ ಈ ಒಳ ಮೀಸಲಾತಿ ಅಂದರೂ ಆದಷ್ಟು ಬೇಗ ಜಾರಿ ಆಗುತ್ತೆ. ಅಲ್ಲ ಅಂದರೆ ನೇಮಕಾತಿ ಪ್ರಕ್ರಿಯೆ ಅಂತೂ ಸ್ಟಾರ್ಟ್ ಆಗೋದು ಸಿದ್ಧ, ಅಂದರೆ ನೋಟಿಫಿಕೇಷನ್ ಆಗೇ ಆಗುತ್ತೆ. ಹೌದಾ, ಮಿನಿಮಮ್ ಏನಿಲ್ಲಪ್ಪ ಅಂದರೆ ನಿಮಗೆ 3 ತಿಂಗಳು ಒಳಗಾಗಿ ನೋಟಿಫಿಕೇಷನ್ ನಾವು ನೋಡ್ಬೋದು. ನೋಟಿಫಿಕೇಷನ್ ನೋಡಿದ ತಕ್ಷಣ 1 ತಿಂಗಳು ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಕೊಡ್ತಾರೆ. ಟೈಮ್ ಕೊಟ್ಟ ತಕ್ಷಣ ಇನ್ನೊಂದೇನಪ್ಪ ಅಂದರೆ ಇನ್ನೊಂದು 2-3 ತಿಂಗಳಲ್ಲಿ ಎಕ್ಸಾಮ್ ನಡೆಸ್ತಾರೆ. ಆದರೆ ಅವರು ಇಲ್ಲಿ ತಿಳಿಸಿರೋ ಪ್ರಕಾರ 3-4 ತಿಂಗಳೊಳಗಾಗಿ ನೇಮಕಾತಿ ಪ್ರಕ್ರಿಯೆಯನ್ನೇ ಮುಗಿಸಿ ಶಿಕ್ಷಕರನ್ನು ನಿಯೋಜನೆ ಮಾಡ್ತೀವಿ ಅಂತೇಳಿ ಯಾರು ಹೇಳಿದ್ದಾರೆ? ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರಾದಂಥ ಮಧು ಬಂಗಾರಪ್ಪನವರು ತಿಳಿಸಿದ್ದಾರೆ. ಹಾಗಾದರೆ ಆದಷ್ಟು ಬೇಗ ಎಲ್ಲ ನೋಟಿಫಿಕೇಷನ್ ಆಗುವಂಥ ಸಾಧ್ಯತೆ ಇದೆ. ಈ ಟೀಚರ್ಸ್ ಅಷ್ಟೇ ಅಲ್ಲದೆ ಉಳಿದಂಥ HSTR ಆಗಿರ್ಬೋದು, ಅದರ ಜೊತೆಗೆ SDA ಆಗಿರ್ಬೋದು, FDA ಆಗಿರ್ಬೋದು, ವಿಲೇಜ್ ಅಕೌಂಟೆಂಟ್ ಆಫೀಸರ್ ಇನ್ನು 1106 ಹುದ್ದೆಗಳು ಖಾಲಿಯಾದವು, ಅವು ಆಗಿರ್ಬೋದು. ಅದರ ಜೊತೆಗೆ ಇನ್ನೂ ಹಲವಾರು ಹುದ್ದೆಗಳದವು. ಯಾವುದು? ಒಂದು ನಾವು ಎಕ್ಸೈಸ್ ಡಿಪಾರ್ಟ್ಮೆಂಟ್ನಲ್ಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಕಾನ್ಸ್ಟೇಬಲ್ ಆಗಿರ್ಬೋದು. ಅದರ ಜೊತೆಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಲ್ಲಿ ಎಷ್ಟೋ ಹುದ್ದೆಗಳದವು, ಮತ್ತು ಇನ್ನೂ ಹಲವಾರು ಹುದ್ದೆಗಳದವು. ಎಲ್ಲ ಹುದ್ದೆಗಳ ನೇಮಕಾತಿಗಳು ಸ್ಟಾರ್ಟ್ ಆಗುವಂಥ ಒಂದು ಟೈಮ್ ಬಂದಿದೆ ಅಂತೇಳಿ ಹೇಳ್ಬೋದು. ಹೌದಾ, ಇದಿಷ್ಟೇನಾಗಿತ್ತಪ್ಪ ಅಂದರೆ ಈ ಶಿಕ್ಷಕರ ನೇಮಕಾತಿಯ ಬಗ್ಗೆ ಮಾಹಿತಿಯಾಗಿತ್ತು. ಇದೇ ರೀತಿಯ ಇನ್ನಿತರ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.